ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಇಲ್ಲಿ ಏನಪ್ಪ ಅಂದು ಸೆಕೆಂಡ್ ಪಿ ಸಿ ರಿಸಲ್ಟ್ ನೀವು ಆಗಿದ್ದೀರಾ. ರಿಸಲ್ಟ್ ಯಾವ ಬರುತ್ತೆ ಅನ್ನೋದು ತುಂಬ ಜನದೊಂದು ಡೌಟ್ಸ್ ಅನ್ನೋದಾಗಿತ್ತು. ಅದಕ್ಕೆ ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಆನ್ಸರ್ ಅನ್ನೋದು ಸಿಗುತ್ತೆ, ಮತ್ತು ಡೇಟ್ ಅನ್ನೋದು ಕೂಡ ಯಾವಾಗ ಅನ್ನೋದು ನಿಮಗೆ ಸಿಕ್ಕಿರುತ್ತೆ. ಆಲ್ರೆಡಿ ತಮ್ಮನೇಲಿ ನೋಡ್ಕೊಂಬಂದಂಗೆ ನೋಡಿ. ಈಗ ನೀವು ಸೆಕೆಂಡ್ ಪಿ ಸಿ ಎಕ್ಸಾಮ್ ಬರ್ದಾಯಿತು, ನೀವು ಈಗ ರಿಸಲ್ಟ್ಗೆ ಅನೌನ್ಸ್ಮೆಂಟ್ಗೆ ಕಾಯ್ತಾ ಇದ್ದೀರಾ. ನೋಡಿ, ಈಗ ಕರ್ನಾಟಕದಲ್ಲಿ ಯಾಕಂದರೆ ಎಲ್ಲರೂ ಡಿಜಿಟಲ್ ಆಗಿದೆ, ಅಂದರೆ ವ್ಯಾಲ್ಯೂಯೇಷನ್ ಡಿಜಿಟಲ್ ಆಗಿಲ್ಲ. ನಿಮ್ಮ ನೋಡಿ, ಎಲ್ಲರೂ ಕೈಯಿಂದನೇ ಅಂದರೆ ಪೆನ್ ಪೇಪರಿಂದನೇ ವ್ಯಾಲ್ಯೂಯೇಷನ್ ಅನ್ನೋದಾಗಿರುತ್ತೆ. ಬಟ್ ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗಿಲ್ಲ. ಬಟ್ ಫುಲ್ಲು ಸಾಫ್ಟ್ವೇರ್ ಏನಾಗಿದೆ ಒಂಥರ ಎಲ್ಲ ಇಂಟಿಗ್ರೇಟ್ ಆಗಿರೋದ್ರಿಂದ ತುಂಬ ವ್ಯಾಲ್ಯೂಯೇಷನ್ ಅನ್ನೋ ಸ್ಪೀಡಾಗಿ ಆಗ್ತಿದೆ. ಅದಕ್ಕೋಸ್ಕರ ರಿಸಲ್ಟ್ ಆದಷ್ಟು ಬೇಗನೆ ಪ್ರೊವೈಡ್ ಮಾಡ್ತಾರೆ. ನೋಡಿ, ನೀವು ರಿಸಲ್ಟ್ ಬರೋದು ಎಷ್ಟು ನೋಡು, ಅವಾಗೆಲ್ಲ 1 ಮಂತ್ 2 ಮಂತ್ ಎಲ್ಲ ತೊಗೊಂಡಿದ್ರು. ಬಟ್ ಇಷ್ಟು ಬೇಗ ಯಾಕಪ್ಪ ಅಂದರೆ ರಿಸಲ್ಟ್ ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ಅನ್ನೋಕ್ಕೆ. ಒಂದಂದರೆ ನಿಮಗೆ 2-3 ಎಕ್ಸಾಮ್ಸ್ ಬರಬೇಕು. ನೀವು ನೋಡಿ, ಬೆಸ್ಟ್ ಆಫ್ 2-3 ಅಲ್ಲಿ ನಿಮ್ಗೆ ಯಾವ್ದು ಎಷ್ಟು ಚೆನ್ನಾಗಿ ಬಂದಿತ್ತು ಆ ಮಾರ್ಕ್ಸ್ ಅನ್ನೋದು ಕನ್ಸಿಡರ್ ಮಾಡಿರ್ತಾರೆ. ಅದಕ್ಕೋಸ್ಕರ ಈ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ಗೆ ನೀವು ಡೈರೆಕ್ಟಾಗಿ ನೆಕ್ಸ್ಟ್ ದಿನವೇ ನೀವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಒಂದು ಅಂದಾಜು ಪ್ರಕಾರ, ಒಂದು ಅಂದಾಜಲ್ಲ, ಆಲ್ಮೋಸ್ಟ್ ಅದೇ ಫಲಿತಾಂಶ ನಿಮ್ಗೆ ಯಾವಾಗ ರಿಸಲ್ಟ್ ಬರ್ಬೋದು ಅಂದರೆ ಏಪ್ರಿಲ್ 5th ಅನ್ನೋದು ಆಲ್ಮೋಸ್ಟ್ ರಿಸಲ್ಟ್ ಬರುತ್ತೆ. ನಿಮಗೆ ಯಾವಾಗ ಬ್ರೋ ಹೆಂಗೆ ಹೇಳ್ತೀರಾ ನೀವು ಅಂದರೆ, ನೋಡಿ, ಯಾವುದೇ ಒಂದು ನೀವು ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ರಿಸಲ್ಟ್ ಅನ್ನೋದು ಬಿಫೋರ್ ಇವತ್ತೇ ಬಿಡ್ಬೋದು, ನಾಳೆನೇ ಬಿಡ್ಬೋದು, ಮಧ್ಯಾಹ್ನ ಬಿಡ್ಬೋದು. ಆ ಥರ ಒಂದು ಡೇಟೇ ಕೊಡೋಲ್ಲ, ಸಡನ್ನಾಗಿ ಬಿಟ್ಬಿಡ್ತಾರೆ. ಬಟ್ SLC ಮತ್ತು ಹಾಗೂ ಸೆಕೆಂಡ್ ಪಿ ಸಿ ರಿಸಲ್ಟ್ ಮಾತ್ರ ಆ ಥರ ಬಿಡೋಲ್ಲ. ಒಂದು ಬೋರ್ಡ್ ಅನ್ನೋದು ಕ್ಲಿಯರಾಗಿ ಒಂದು ಸಾಫ್ಟ್ವೇರ್ನ ನೀಟಾಗಿ ಇಟ್ಕೊಂಡು ನಿಮಗೆ ರಿಸಲ್ಟ್ ಬರೋ ಹಿಂದಿನ ದಿನವೇ ನಿಮಗೆ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡ್ತಾರೆ. ನಾಳೆ ರಿಸಲ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಶಿಕ್ಷಣ ಮಂತ್ರಿ ಬಂದ್ಬಿಟ್ಟು ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಈವ್ನಿಂಗ್ ಅವರು ನೈಟ್ 1 ಡೇ ಬಿಫೋರ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಕರೆದ್ಬಿಟ್ಟು ಹೇಳ್ತಾರೆ, ನಿಮಗೆ ಏಪ್ರಿಲ್ 4th ಬಂದ್ಬಿಟ್ಟು ನಿಮಗೆ ಶಿಕ್ಷಣ ಸಚಿವರು ಬಂದು ಹೇಳ್ಬೋದು, ಈ ಥರ ಏಪ್ರಿಲ್ 5th ನಿಮಗೆ ಅನೌನ್ಸ್ಮೆಂಟ್ ಆಗುತ್ತೆ ಅಂತ. ಅಲ್ಲೂ ಕಾಯಬೇಕು. ಏಪ್ರಿಲ್ 5th ಬರೋಂಥ ತುಂಬ ಸಾಧ್ಯತೆ ಇದೆ ಸೆಕೆಂಡ್ ಪಿ ಸಿ ರಿಸಲ್ಟು. ಮತ್ತು ಹಾಗೂ ನೀವು ನಮ್ಮ ಇಂಥ ಥರ ಕಂಟೆಂಟ್ಗೆ ಸೆಕೆಂಡ್ ಪಿ ಸಿ ರಿಸಲ್ಟ್ ಆಯಿತು, ಮುಂದೆ ಯಾವ ಕೋರ್ಸ್ ಮಾಡಬೇಕು ಅದ್ರ ಬಗ್ಗೆ ಈಗ ಥಿಂಕ್ ಮಾಡಿ. ಯಾಕಂದರೆ ಟೈಮ್ ತುಂಬ ಶಾರ್ಟ್ ಇದೆ. ಹಾಗೂ ಸೈನ್ಸ್ ಸ್ಟೂಡೆಂಟ್ ಆಯಿತು ಅಂದರೆ ನೀವು CET ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗಿ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ. ಇನ್ಮೇಲಿಂದ ನೋಡಿ, ಸ್ಕಾಲರ್ಶಿಪ್ ಅನ್ನೋದು ನಿಮ್ಮ ಸೆಕೆಂಡ್ ಪಿ ಯು ಸಿ ಮುಗಿದ ಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ತುಂಬ ಜನ ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ ಅನ್ನೋದು ತೊಗೊತಾ ಹೋಗ್ತಾರೆ. ಯಾಕಂದರೆ ಸೆಕೆಂಡ್ ಪಿ ಯು ಸಿವರೆಗೂ ಅಷ್ಟೊಂದು ಸ್ಕಾಲರ್ಶಿಪ್ ಸಿಗೋದಿಲ್ಲ. ಆಫ್ಟರ್ ಸೆಕೆಂಡ್ ಪಿ ಯು ಸಿ ಮುಗಿದ ಮೇಲೆ ತುಂಬ ಸ್ಕಾಲರ್ಶಿಪ್ ಅನ್ನೋ ಸಿಗುತ್ತೆ. ಅದ್ರ ಬಗ್ಗೆ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ. ಈಗ ನೋಡಿ, ನಮ್ಮ ಚಾನಲ್ಗೆ ಯಾರು ನೋಡ್ತಿದ್ದೀರಾ ಅವ್ರು ತುಂಬ ಜನಕ್ಕೆ ಸ್ಕಾಲರ್ಶಿಪ್ ಅನ್ನೋದು ಬರ್ತಿದೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇರಿ. ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದು ಗೌರ್ಮೆಂಟ್ದಾಗಿರ್ಬೋದು, ಪ್ರೈವೇಟ್ದಾಗಿರ್ಬೋದು. ಪ್ರೈವೇಟ್ ಸ್ಕಾಲರ್ಶಿಪ್ ಅದು ತುಂಬ ಬರ್ತವೆ, ಬಟ್ ಗೊತ್ತಿಲ್ಲ ಅಂಥವೆಲ್ಲ. ಅದು ಫ್ರೀ ಆಗಿರೋಂಥ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ನಿಮಗೆ ಸೆಕೆಂಡ್ ಪಿ ಯು ಸಿದು ಅಪ್ಡೇಟ್ ಬೇಕಾಗಿದ್ದರೆ ಟೈಮ್ ಟು ಟೈಮು ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ. ಯಾಕಂದರೆ ವೀಡಿಯೋ ಮಾಡಿ ತಿಳಿಸೋಕ್ಕಾಗಿಲ್ಲ ಅಂದರೆ ನಾನು ಮೆಸೇಜ್ ಮಾಡಿ ತಿಳಿಸ್ತೀನಿ. ನೋಡಿ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನ್ನೋದು ನಿಮಗೆ ಏಪ್ರಿಲ್ 5th ಅಂತ ಬರುವಂಥ ತುಂಬ ಸಾಧ್ಯತೆಗಳಿದ್ದಾವೆ. ಅಲ್ಲಿ ನೀವು ಓಪ್ಸ್ ಅನ್ನೋದು ಇಕ್ಕೋಬೋದು. ನಿರೀಕ್ಷೆ ಅನ್ನೋದು ನಿಮಗೆ ಏಪ್ರಿಲ್ 5th ಬರುವಂಥ ತುಂಬ ಸಾಧ್ಯತೆ ಇದೆ. ಯಾಕೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಹೋಗ್ತಿತ್ತು ಏಪ್ರಿಲ್ 11th ಬರುವಂಥ ಸಾಧ್ಯತೆ ಇದೆ. ಹೌದು, ಕರೆಕ್ಟು. ಅದು ಸ್ವಲ್ಪ ಅಪ್ಡೇಟ್ ಅದೇ ಥರ ಇತ್ತು, ಏಪ್ರಿಲ್ 11th ಬರೋದಿದ್ದು. ಬಟ್ ಈಗ ಬರುವಂಥ ಸುದ್ದಿ ಮಾಹಿತಿ ಪ್ರಕಾರ ಏಪ್ರಿಲ್ 5th ಬರುತ್ತಾ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಇನ್ನೊಂದು 2-3 ಡೇಸಲ್ಲಿ ಬರುತ್ತೆ ನಿಮಗೆ. ನಾನಿದು ಏಪ್ರಿಲ್ 1st ಮಾಡ್ತಿರೋದು. ಸೆಕೆಂಡ್ ಡೇ ಹಾಗಾದರೆ ನಾಳೆ ಇದು ಅಪ್ಡೇಟ್ ಅಂತ ತುಂಬ ಜನಕ್ಕೆ ಶೇರ್ ಆಗುತ್ತೆ ವೀಡಿಯೋ. ನಿಮಗೆ ಏಪ್ರಿಲ್ 5th ಬರೋಂಥ ಏಪ್ರಿಲ್ 4th ನಿಮಗೆ ಶಿಕ್ಷಣ ಸಚಿವರು ಅಂತ ಬಂದ್ಬಿಟ್ಟು ನಿಮಗೆ ಕೊಡ್ತಾರೆ. ಹಾಗೂ ನೀವು ಈಗ ಏಪ್ರಿಲ್ ಮತ್ತು ಸೆಕೆಂಡ್ ಎಕ್ಸಾಮ್ಗೆ ಹಾಗೂ ಥರ್ಡ್ ಎಕ್ಸಾಮ್ಗೆ ರಿವ್ಯಾಲ್ಯೂಯೇಷನ್ ಯಾವ ಥರ ಅಪ್ಲೈ ಮಾಡೋದು ಎಲ್ಲ ನೀವೇನಿಲ್ಲ, ಜಸ್ಟ್ ನಮ್ಮ ನಮ್ಮ ಲಿಂಕ್ ಕೊಟ್ಟಿರ್ತೀನಿ, ಅದ್ರಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಈ ಟೈಮಲ್ಲಿ ಬೇಡ, ಜಸ್ಟ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಅಂತ ಕೇಳ್ತಿದ್ರು ತುಂಬ ಸ್ಟೂಡೆಂಟ್ಸು. ಅದಕ್ಕೆ ನಿಮಗೆ ಒಂದು ಕ್ಲಿಯರ್ ಕಟ್ಟಾಗಿ ಆನ್ಸರ್ ಸಿಗಲಿ ಅಂತ ಈ ವಿಡಿಯೋ ಮಾಡಿದ್ದು. ನಿಮಗೆ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋದಾಗೆ, ಫೋಟೋ ಕಾಪಿ ತರಿಸ್ಕೊಳ್ಳೋದಾಗೆ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಹಾಗೂ ನೆಕ್ಸ್ಟ್ ಎಕ್ಸಾಮು ಹಾಗೂ ನೆಕ್ಸ್ಟ್ 3 ಎಕ್ಸಾಮ್ಸಲ್ಲಿ ನಿಮಗೆ ಬೆಸ್ಟ್ ಆಫ್ ಯಾವುದು ಅಂದರೆ ಇನ್ಕ್ರಿಮೆಂಟ್ ಎಕ್ಸಾಮ್ ಅಂತೀರ. ನಿಮ್ಗೆ ಯಾವುದು ಈ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿತ್ತು, ನೆಕ್ಸ್ಟ್ ಎಕ್ಸಾಮ್ ಬಂದಿತ್ತು ಜಾಸ್ತಿ ಮಾರ್ಕ್ಸ್ ಬಂದಿತ್ತು, ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಅಕಸ್ಮಾತ್ ಈ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದು ನೆಕ್ಸ್ಟ್ ಬರೋಂಥ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಬಂದರು, ಯಾವ್ದು ಜಾಸ್ತಿ ಬಂದಿರುತ್ತೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಈ ಒಂದು ತುಂಬ ಜನಕ್ಕೆ ಸ್ಟೂಡೆಂಟ್ಸ್ಗೆ ಡೌಟ್ ಇದ್ದರೆ ಅದು ಕ್ಲಿಯರ್ ಆಗಿರುತ್ತೆ. ಆಗ ನಿಮಗೆ ರಿಸಲ್ಟ್ ಅನ್ನೋದು ಖಂಡಿತ ಯಾವಾಗ ಬರುತ್ತೆ, ನಿಮಗೆ ಏಪ್ರಿಲ್ 5th ಬರೋಂಥ ತುಂಬ ಸಾಧ್ಯತೆ ಇದೆ ಹೇಳ್ತೀನಿ. ಯಾಕಂದರೆ ಈಗ ನಾನು ಸಡನ್ನಾಗಿ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಬಟ್ ಆದರೆ ನಾನು ಹೇಳುವಂಥ ಪ್ರಿಡಿಕ್ಷನ್ಸ್ ತುಂಬ ಕರೆಕ್ಟ್ ಆಗ್ತಿರುತ್ತೆ. ಆ ಥರ ಏನಾದರೂ ಅಪ್ಡೇಟ್ ಆಯಿತು ಅಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ನಾನು ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ ಗೈಸ್. ಮರೆಯೋಕೆ ಹೋಗಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಹಾಗೂ ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದು. ಯಾಕಂದರೆ ಇದು ಮುಂದೆ ಗೊತ್ತಾಗುತ್ತೆ ನಿಮಗೆ. ಯಾಕಂದ್ರೆ ನಿಮ್ಮ ಸೀನಿಯರ್ಗೆ ಗೊತ್ತಾಗಿರುತ್ತೆ. ಯಾಕಂದರೆ ತುಂಬ ಹೆಲ್ಪ್ ಆಗ್ತಿದೆ. ಈಗ ಪ್ರೆಸೆಂಟ್ ತುಂಬ ವಾಟ್ಸಪ್ ಗ್ರೂಪಲ್ಲಿ ಅವ್ರಿಗೆ ನೋಟ್ಸ್ಗಳು ಸಿಗ್ತಿದ್ದಾವೆ. ನೆಕ್ಸ್ಟ್ ಯಾವ ಕೋರ್ಸ್ ಮಾಡಬೇಕು, ಏನು ಮಾಡಬೇಕು, ಪ್ರತಿಯೊಂದು ನಿಮಗೆ ಜಾಬ್ ಬಗ್ಗೆ ಪ್ರತಿಯೊಂದು ಸಿಗ್ತಿರುತ್ತೆ ಅಪ್ಡೇಟ್ಗೆ. ಸಿಗೋಣ ಗೈಸ್. ನಿಮ್ಗೆ ಆಮೇಲೆ ನಾನು ಸಿಗೋಣ ನೆಕ್ಸ್ಟ್ ಒಂದು 6 months ಆದಮೇಲೆ ನಮ್ದು ಏನಂತ ಗೊತ್ತಾಗುತ್ತೆ ನಿಮಗೆ, ಏನು ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು. ಓಕೆ ಗೈಸ್, ಈಗ ಜಸ್ಟ್ ಸೆಕೆಂಡ್ ಪಿ ಸಿ ರಿಸಲ್ಟ್ ಬಗ್ಗೆ ವೇಟ್ ಮಾಡ್ತಿದ್ದೀರಾ, ವೇಟ್ ಮಾಡಿ. ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ರಿಸಲ್ಟ್ ಚೆನ್ನಾಗೇ ಬರುತ್ತೆ ನಾನು ಅನ್ಕೋತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ ಗೈಸ್. ಟೇಕ್ ಕೇರ್. ಲವ್ ಯು ಗೈಸ್. ಟಾಟಾ, ಬಾಯ್ ಬಾಯ್.